ಒಂದು ರೂಪಾಯಿಗೂ ಕೂಡ ಬೆಲೆ ಇದೆ. ಲಕ್ಷದಲ್ಲಿ ಒಂದೇ ಒಂದು ರೂಪಾಯಿ ಕಮ್ಮಿ ಆದ್ರೂ ಕೂಡ ಅದು ಲಕ್ಷ ಅಂತ ಅನಿಸ್ಕೊಳ್ಳೋದಿಲ್ಲ ಅಲ್ವಾ? ಲಕ್ಷ್ಮಿ ಸದಾ ನಮ್ ಜೊತೆ ನೆಲೆಸ್ಬೇಕು ಅಂದ್ರೆ ಕೆಲವು ಗುಣಗಳನ್ನ ನಾವು ನಮ್ಮ ಜೀವನದಲ್ಲಿ ದುಡ್ಡಿನ ವಿಷಯದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ದುಡಿಮೆಯ ಗುಣನ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ದುಡಿದ ದುಡ್ಡನ್ನ ಯಾವ ರೀತಿ ಜಾಣ್ಮೆತನದಿಂದ ಉಪಯೋಗಿಸ್ಬೇಕು ಅನ್ನೋ ಗುಣನ ಅಳವಡಿಸ್ಕೊಳ್ಬೇಕು. ಮೂರನೇದಾಗಿ ನಮ್ಗೆ ಆ ದುಡ್ಡಿನ ಮೇಲೆ ನಂಬಿಕೆ ಅನ್ನೋವಂಥದ್ದು ಇರ್ಬೇಕಾಗುತ್ತೆ. ನಾಲ್ಕನೇದು ಮತ್ತೆ ಐದನೇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದುಡ್ಡಿನ ವಿಷಯದಲ್ಲಿ ಸಹನೆ ಅನ್ನೋವಂಥದ್ದು ಎಷ್ಟಿರುತ್ತೋ ಐದನೇ ಪಾಯಿಂಟ್ ಆಗಿ ಸಹಾನುಭೂತಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಹಾನುಭೂತಿ ಎರಡು ಗುಣಗಳನ್ನು ಕೂಡ ನೀವು ಅಳವಡಿಸ್ಕೊಳ್ಬೇಕಾಗುತ್ತೆ. ಆರನೇ ಗುಣ ಯಾವ್ದಪ್ಪ ಅಂದ್ರೆ, ನೀವು ದುಡ್ಡನ್ನ ಕೋಪದಿಂದಾಗ್ಲಿ ದ್ವೇಷದಿಂದಾಗ್ಲಿ ನೀವು ಸಂಪಾದನೆ ಮಾಡುವಂತಹ ಗುಣನ ಹೊಂದಿರಬಾರ್ದು. ನೀವು ಏನೇ ಒಂದು ದುಡ್ಡನ್ನ ಸಂಪಾದನೆ ಮಾಡ್ತೀನಿ ಅಂತ ಅಂದ್ರೂ ಕೂಡ ಅದು ಪ್ರೀತಿಯಿಂದ ಸಂಪಾದನೆ ಮಾಡೋದಾಗಿರ್ಬೇಕಾಗಿರುತ್ತೆ. ನೀವು ಪ್ರೀತಿಯಿಂದ ನೀವು ದುಡ್ಡನ್ನ ಆಹ್ವಾನಿಸಿದ್ದಾದ್ರೆ ಅಂದ್ರೆ ಸ್ವಾಗತಿಸಿದ್ದಾದ್ರೆ ನಿಮ್ಗೆ ಲಕ್ಷ್ಮಿ ಒಲ್ದು ಬರ್ತಾಳೆ. ನಾನು ಎಷ್ಟು ಗುಣಗಳನ್ನ ಹೇಳಿದಿನೋ ಅಷ್ಟು ಗುಣ ನೀವು ನಿಮ್ಮ ಲೈಫ್ ನಲ್ಲಿ ದುಡ್ಡಿನ ವಿಷಯದಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ಲಕ್ಷ್ಮಿ ಒಲ್ದು ಬರೋದಲ್ಲ, ದುಡ್ಡಿನ ಸೇರ್ನ ಇಟ್ಕೊಂಡು ಒದ್ದು ಬರ್ತಾಳೆ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.